ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಕಲ್ಲಿ ಎಸ್ಟೇಟ್ ಅಂತಿದೆ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಾನು ನನ್ನ ಕಸಿನ್ ಫ್ರೆಂಡ್ಸ್ ಎಲ್ಲ ಇದೆ. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜ. ನನ್ನ ಫ್ರೆಂಡ್ ಒಬ್ಬಿದ್ದಾನೆ, ಅವನ ಹೆಸರು ಮಿಸ್ಟರ್ ಸುರೇಶ್. ಫುಲ್ಲು ಗುಡ್ಡ ಇದೆ, ಹತ್ತಬೇಕು. ಹಿಂಗೆ ಎದೆಗದ್ದಂಗಿದೆ. ಇಲ್ಲಿ ಹೋಗ್ತಾ ಇದ್ದಾರೆ ಮಿಸ್ಟರ್ ಅಕ್ಷಯ್ ಅವರು ಲವರ್ ಜೊತೆ ಮಾತಾಡಿಕೊಂಡು. ಮತ್ತು ಹಿಂದ್ಗಡೆ ಏನಾಗುತ್ತಮ್ಮ ಒಬ್ಬ ಗುಂಡ್ರಾವು ಇನ್ನೊಬ್ಬ ಪಡೆ ಮರ ಸಡೆ. ಹೆಂಗಿದೆ ಅಪ್ಪ ಅಂತ ಎದೆಗೆ ಹತ್ತಂಗಿದೆ. ನಮ್ಮ ಅಕ್ಷಯ್ ಒಬ್ಬನು ಸ್ವಲ್ಪ ನರಳ್ತಾ ಇದ್ದಾನೆ ಹೋಗೋಕ್ಕೆ. ಫೈನಲಿ ಗುಡ್ಡ ಹತ್ತಿದ್ವಿ. ಇಲ್ಲಿಂದ ರೋಡ್ ಸಿಗುತ್ತೆ. ಫಸ್ಟಲ್ಲಿ ಇಲ್ಲಿತ್ತು, ಇವಾಗ ಕ್ಲೋಸ್ ಆಗಿದೆ ರೋಡು. ಬಟ್ ಇವಾಗ ಇಲ್ಲಿ ಆಚೆ ಹೋಗೋಣ. ಮಳೆ ಬರೋ ಥರ ಇದೆ, ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಬಂದಿದೆ, ಲೈಟಾಗಿ ಮಳೆ ಬರ್ತಾ ಇತ್ತು. ಇವಾಗ ಬಿಸಿಲು ಬಂದಿದೆ. ಇದೊಂದು ಪ್ಲೇಸ್ ಫುಲ್ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ಆನೆ ಜಾಸ್ತಿ ಬರುತ್ತೆ. ಫುಲ್ ಸೀನ್ರಿ ನೋಡಿ, ಅಲ್ಲಿ ಪಕ್ಕದಲ್ಲೇ ಫುಲ್ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ, ನೋಡ್ಬೋದು. ಇಷ್ಟೇ ನಿಯರ್ ಆಗಿರೋದು. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾವಲ್ಲಿ ಹೋಗಿದ್ದು. ಇವಾಗ ಹೆವಿ ಮಳೆ ಇರೋದ್ರಿಂದ ಹೋಗೋಕ್ಕಾಗ್ತಿಲ್ಲ. ನೋಡ್ಬೋದು ಹೆಂಗಿದೆ ಅಂತ ಗ್ರೀನರಿ. ಹೆವಿ ಮಳೆಗೆ ಇಲ್ಲಿ ಮರ ಎಲ್ಲ ಮುರ್ಕೊಂಡು ಬಿದ್ದಿರೋದು ನೋಡ್ಬೋದು. ಗಾಳಿ ಮಳೆ ಹೆವಿ ಇತ್ತು. ಇವತ್ತು ವೆದರ್ ಸಖತ್ತಾಗಿದೆ ಮಾತ್ರ, ನೋಡ್ಬೋದು. ಫುಲ್ ಮರ ಎಲ್ಲ ಮುರ್ಕೊಂಡು ಬಿದ್ದಿದೆ. ಅಂಥ ಗಾಳಿ ಮಳೆ ನಮ್ಮ ಕೂರ್ಗಲ್ಲಿ. ತೋಟದ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಹೆವಿ ಜಿಗಣೆ ಇದೆ, ಫುಲ್ ಕಚ್ತಾ ಇದೆ. ಫುಲ್ ಮಾರ್ಕೆಟ್ ಥರ ಇಲ್ಲಿ ಬೆಳೆದುಬಿಟ್ಟಿದೆ, ಮೀನು ಮಾರ್ಕೆಟ್ ಥರ ಇಲ್ಲಿ ಜಿಗಣೆ ಮಾರ್ಕೆಟ್ ಇದೆ. ಫುಲ್ ಹೆವಿ ಇದೆ, ನೋಡ್ಬೋದು. ಕಾಫಿ ತೋಟ ಫುಲ್. ಈ ತೋಟದ ಮಧ್ಯದಲ್ಲಿರೋ ವ್ಯೂ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ಫುಲ್ಲು ಬೆಟ್ಟ ಗುಡ್ಡ ನಿಯರ್ ಇದೆ. ಇಲ್ಲಿ ಒಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಆಲ್ಮೋಸ್ಟ್ ನಾವಲ್ಲಿ ಒಂದು ಬಂಗ್ಲೆ ಇದೆ, ಅಲ್ಲಿ ರೀಚ್ ಆಗೋಸ್ಕಾಯ್ತು ಒಂದು 5 ಮಿನಿಟ್ಸು. ಎಲ್ಲರೂ ಹೋಗ್ತಾವ್ರೆ, ನೋಡ್ಬೋದು. ವ್ಯೂ ಪಾಯಿಂಟ್ ಫುಲ್ ಫಾರೆಸ್ಟ್ ಅಲ್ಲೊಂದು ಗುಡ್ಡ ಇದೆ ನೋಡ್ಬೋದು. ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ, ಮುಂದೆ ಹೋದಾಗ ತೋರಿಸ್ತೀನಿ. ನೋಡಿ, ಫುಲ್ ಆನೆಗಳೆಲ್ಲ ಬರ್ತಾ ಇರುತ್ತೆ ಇಲ್ಲಿ. ಇಲ್ಲಿ ಫಸ್ಟ್ ಫುಲ್ ಅಡಿಕೆ ತೋಟ ಇತ್ತು, ಇವಾಗ ಫುಲ್ ಆನೆ ಬಂದೆಲ್ಲ ಉಡಿ. ಓಕೆ, ದಿಸ್ ವ್ಯೂ ಗಾಯ್ಸ್ ಹೆಂಗೆ ಕಾಣಿಸ್ತಿದೆ. ಬ್ಯೂಟಿ ಆಫ್ ನೇಚರ್, ಬೆಟ್ಟ ಗುಡ್ಡ. ಆಲ್ಮೋಸ್ಟ್ ರೀಚ್. ಇವಾಗ ಒಂದು ವ್ಯೂ ತೋರಿಸ್ತೀನಿ, ನೋಡ್ಬಿಟ್ಟು ಎಂಜಾಯ್ ಮಾಡಿ. ಲೆಟ್ಸ್ ಸಿ. ಲುಕ್ ಎಟ್ ದಿಸ್ ಗಾಯ್ಸ್, ಫುಲ್ಲು ಬೆಂಕಿ ವ್ಯೂ. ಇಷ್ಟೇ ಹತ್ತಿರ ಇರೋದು. ಇಲ್ಲಿ ಒಂದು 10 to 15 ಮಿನಿಟ್ಸ್ ನಡಿಬೇಕಾಗುತ್ತೆ ಅಲ್ಲಿ ಗುಡ್ಡಕ್ಕೆ. ಬಟ್ ನಾವು ಅಲ್ಲಿ ಹೋಗ್ತಾ ಇಲ್ಲ, ಮೇಲ್ಗಡೆ ಆನೆ ಏನಾದರೂ ಇರ್ಬೋದು ಅನಿಸುತ್ತೆ. ಬಟ್ ಇಲ್ಲಿಂದನೇ ನೋಡ್ಕೊಂಡ್ಬಿಡಿ ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ. ಮತ್ತು ಇದು ಇಲ್ಲಿಂದ ಹಿಡಿದು ಅಲ್ಲಿ ಆ ಡೆಡ್ ಎಂಡ್ವರೆಗಿದೆ, ಅಲ್ಲಿ ಕೆಳಗೆ ತನಕ. ಮೇಲೋಗಿ ತೋರಿಸ್ತೀನಿ. ಇಲ್ಲಿಂದ ಆಚೆ ನಿಮಗೆ ತಲಕಾವೇರಿ ಟೆಂಪಲ್ ಅಲ್ಲಿ ಕಾಣಿಸುತ್ತೆ. ಅಲ್ಲಿಂದ ಹೋದರೆ ಭಾಗಮಂಡಲ ತಲಕಾವೇರಿ ಎಲ್ಲ ಕಾಣಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ಬನ್ನಿ ಗಾಯ್ಸ್ ಹೋಗೋಣ.
ಫುಲ್ ಜಿಗಣಿ ಗೈಸ್. ಫುಲ್ ಕಾಫಿ ತೋಟ ಎಲ್ಲ ಕ್ಲೀನಾಗಿ ಕಡ್ದವ್ರೆ. ಬನ್ನಿ ರೀಚ್ ಆದ್ವಿ ನೋಡಿ ಗೈಸ್. ನೋಡಿ ಗಾಯ್ಸ್ ಯಾರು ಬಂದಿದ್ದಾರೆ ಅಂತ. ಯಾರು ನೋಡಿ ಎರಡೆರಡು ಕೈಯಲ್ಲಿ ಬೇರೆ ಕೂತ್ಬಿಟ್ಟಿದೆ. ಗಾಯ್ಸ್ ಇವಾಗೊಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಥಿಕ್ ಫಾರೆಸ್ಟ್ ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಎಸ್ಟೇಟ್ ತೋರಿಸ್ತೀನಿ. ಬಂಗ್ಲೆ ಅಲ್ಲಿರೋ ಬಂಗ್ಲೆ ನೋಡಿ ಸಕ್ಕತ್ತಾಗಿದೆ. ಮತ್ತು ನೋಡ್ಬೋದು ಗಾರ್ಡನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಟ್ಬಿಟ್ಟು ಇಲ್ಲಿ ನೋಡಿ ಗಾಯ್ಸ್ ಬ್ಯೂಟಿಫುಲ್ ಆಗಿದೆ ನೋಡಿ. ವ್ಯೂ ಪಾಯಿಂಟ್ ನೋಡಿ ಫುಲ್ಲು ಗುಡ್ಡ, ಎಲ್ಲೊಂದು ಗುಡ್ಡ. ಅಲ್ಲಿ ಯಾವ ಪ್ಲೇಸಲ್ಲಿ ಫುಲ್ ಮಳೆ ಹೊಡಿತಿದೆ. ಆಲ್ಮೋಸ್ಟ್ ರೀಚ್ ಆದ್ವಿ. ಇಲ್ಲೊಂದು ದೊಡ್ಡ ಕ್ರಿಕೆಟ್ ಗ್ರೌಂಡೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಗ್ರೌಂಡ್ ಮಾತ್ರ ನೋಡ್ಬೋದು. ಇಲ್ಲಿಂದ ನೋಡ್ಬೋದು ಎಷ್ಟು ಹತ್ರ ಕಾಣಿಸ್ತಿದೆ ಅಂತ. ಅಷ್ಟೇ ನಿಯರ್ 6 ಝೂಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಹೊಡಿತಾ ಇತ್ತು. ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಮುಂದಕ್ಕೆ. ಇಲ್ಲಿ ಬಂಗ್ಲೆಲೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದೆ ಫಾಲ್ಸ್ ಎಲ್ಲ ಇದೆ ರೋಡ್ ಸೈಡಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾಫಿ ತೋಟ ಸೈಡಲ್ಲಿ ರೋಡ್ ಇದೆ, ಇದೇ ರೋಡ್ ಡೈರೆಕ್ಟ್ ಹೋದರೆ ತಲಕಾವೇರಿ. ಹಂಗೆ ಹೋಗ್ತಾ ಇದ್ದೀವಿ ಗ್ಯಾಂಗು. ಅಲ್ಲಿ ಫಾಲ್ಸ್ ಎಲ್ಲ ಇದೆ ನೋಡ್ಕೊಂಡು ನಾವು ಫೈನಲಿ ರೀಚ್ ಆಗಿದ್ದೇವೆ. ಇಲ್ಲಿ ಫಾಲ್ಸ್ ಹತ್ರ ಸಖತ್ತಾಗಿದೆ ಮಾತ್ರ ಪ್ಲೇಸು. ಫಾಲ್ಸ್ ಅಂದರೆ ಇಲ್ಲಿ ಫುಲ್ಲು ರೋಡ್ ಸೈಡಲ್ಲಿ ಬೀಳ್ತಿದೆ ನೀರು. ಇನ್ನು ತುಂಬ ಆಚೆ ಹೋದರೂ ಇನ್ನೂ ಇದೆ ಫಾಲ್ಸು. ನೀವು ನೋಡಿ ನಮ್ಮ ಅಣ್ಣ ಮತ್ತು ನೋಡಿ ಅಂತ ಹಿಂಗಿದೆ ನೋಡಿ ವ್ಯೂ ಸಖತ್ತಾಗಿದೆ ಮಾತ್ರ. ಇವಾಗ ಮಳೆ ಜಾಸ್ತಿ ಹಂಗೆ ಸಖತ್ತಾಗಿ ನೀರು ಬೀಳ್ತಿದೆ. ಇದು ಇಲ್ಲಿಂದ ಕೆಳಗೆ ಹೋಗ್ತಿರೋದು ನೀರು. ಇಲ್ಲಿಂದ ಬಿದ್ದರೆ ಕೆಳಗಡೆ ಸಿಗೋಕ್ಕಿಲ್ಲ ನೋಡಿ. ಇಲ್ಲಿ ದೊಡ್ಡ ಫಾಲ್ಸ್ ಕೆಳಗಡೆ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಫುಲ್ ಫಾರೆಸ್ಟ್. ಇದಂದ್ರೆ ಇದು ಫುಲ್ ಎಸ್ಟೇಟೆ ರೋಡ್ ಸೈಡ್ ಫುಲ್ ಮೇಲ್ಗಡೆ. ವಾಯ್ಸ್ ಫುಲ್ ಬ್ರೇಕ್ ಆಗ್ತಿರ್ಬೋದು, ವಾಟ್ರಲ್ಲಿ ಕೇಳಿಸ್ತಾ ಇಲ್ಲ. ಇಲ್ಲಿ ಇನ್ನೊಂದು ಫಾಲ್ಸ್ ಇದೆ. ಅಲ್ಲಿಂದ ಬಂದು ಸ್ವಲ್ಪ ಒಂದು 200 ಮೀಟ್ರ್ ಹತ್ರ ಇನ್ನೊಂದು ಫಾಲ್ಸ್ ಇದೆ ನೋಡ್ಬೋದು. ಇಲ್ಲೊಂದು ಬ್ಯೂಟಿಫುಲ್ ಬೆಂಕಿ ಇರೋದು. ಫುಲ್ ಜಿಗಣೆ ಗಾಯ್ಸ್, ಕಾಲಡಿ ಫುಲ್ ಜಿಗಣೆ ನೋಡ್ಬೋದು. ಫುಲ್ ಬ್ಲೀಡಿಂಗ್ ಆಗ್ತಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 3:30. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ.